ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ನಾಳೆ ರಿಲೀಸ್ ಆಗ್ತಾ ಇದೆ. ಹೀಗಾಗಿ ಯಶ್ ಅವರು ಟೆಂಪಲ್ ರನ್ ಅನ್ನ ಶುರು ಮಾಡಿದ್ದಾರೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನವನ್ನ ಪಡೆದಿದ್ದಾರೆ ನಟ ಯಶ್ ಅವರು. ಟಾಕ್ಸಿಕ್ ಗೆಲುವಿಗಾಗಿ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ರಾಖಿ ಭಾಯ್. ನಾಳೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇರುವಂತಹ ಹಿನ್ನೆಲೆ ಯಶ್ ಅವರಿಂದ ಟೆಂಪಲ್ ರನ್ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನವನ್ನ ಪಡೆದಿದ್ದಾರೆ ನಟ ಯಶ್ ಅವರು. ಟಾಕ್ಸಿಕ್ ಗೆಲುವಿಗಾಗಿ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ರಾಕಿಂಗ್ ಸ್ಟಾರ್. ಕೆಜಿಎಫ್ ರಿಲೀಸ್ ಆಗುವಂತ ಸಂದರ್ಭದಲ್ಲೂ ಕೂಡ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಯಶ್ ಅವರು. ಮಂಜುನಾಥನ ದರ್ಶನ ಪಡೆದು ವೀರೇಂದ್ರ ಹೆಗ್ಗಡೆ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ವೀರೇಂದ್ರ ಹೆಗ್ಗಡೆಯನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ನಟ ಯಶ್ ಅವರು ಅಂತೇಳಿ ಗೊತ್ತಾಗ್ತಾ ಇದೆ. ಹಿಂದೆ ಅವರ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಆಗಿದ್ದಂತ ಕೆಜಿಎಫ್ ಆ ರಿಲೀಸ್ ಟೈಮಲ್ಲೂ ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ರು. ಆಗಲೂ ಕೂಡ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಮಾಡ್ಕೊಂಡು ಬಂದಿದ್ರು. ಈಗ ನಾಳೆ ಟಾಕ್ಸಿಕ್ ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದೆ. ಅದೊಂದು ಕಡೆ ಪ್ರೀ ರಿಲೀಸ್ ಇವೆಂಟ್ಗಳು ನಡೆದಿದೆ. ಎಲ್ಲಾ ಕಡೆ ಕೂಡ ಅವರಿಗೆ ಅದ್ಧೂರಿಯಾದಂಥ ವೆಲ್ಕಮ್ ಸಿಕ್ಕಿದೆ. ಸೊ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ ಎಲ್ಲರೂ ಕೂಡ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅದೊಂದು ಕಡೆ ಈಗ ಎಲ್ಲ ಕಡೆ ಟಾಕ್ಸಿಕ್ ಸುನಾಮಿ ಎದ್ದಿದೆ. ನಟ ಯಶ್ ಅವರು ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ. ಸಿನಿಮಾ ಯಶಸ್ಸಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ. ಅವರು ಭೇಟಿ ಕೊಡ್ತಾ ಇರುವಂತ ಸಂದರ್ಭ ಗಮನಿಸ್ತಾ ಇದ್ದೀವಿ. ಆಲ್ರೆಡಿ ಎಲ್ಲಾ ಕಡೆ ಕೂಡ ಟಾಕ್ಸಿಕ್ನ ಹವಾ ಸಿಕ್ಕಾಪಟ್ಟೆ ಜೋರಾಗಿದೆ. ಸೊ ಅಲ್ಲಿಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆ ಒಂದು ಕುತೂಹಲ, ಆ ಒಂದು ಎಕ್ಸೈಟ್ಮೆಂಟ್ ಏನಿದೆ ಅದೆಲ್ಲದನ್ನು ಕೂಡ ಕಣ್ತುಂಬಿಕೊಳ್ಳೋದಕ್ಕೆ ಒಂದು ಕಡೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ ಆಲ್ರೆಡಿ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಯಾವಾಗ ಓಪನ್ ಆಯಿತು, ಆಲ್ಮೋಸ್ಟ್ 9 ಲಕ್ಷಕ್ಕೂ ಅಧಿಕ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಅದೊಂದು ಕಡೆ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ನಟ ಯಶ್ ಅವರು. ವೀರೇಂದ್ರ ಹೆಗ್ಗಡೆ ಅವರನ್ನು ಕೂಡ ಭೇಟಿ ಮಾಡಿ ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ. I promise. ಮುಖವಾಡದಿಂದ ಮುಖದ ಮೇಲಿರೋ ದುಃಖನ್ ಬೇಕಾದ್ರೆ ಮುಚ್ಚಿಡ್ಬೋದು. ಹಣೆ ಮೇಲೆ ಬರ್ತಿರೋ ದುರಂತನಲ್ಲ. ನಿನ್ ಬಿಟ್ಟು ಹೋಗಲ್ಲ ಅಮ್ಮ. ಮುಖ ನೋಡಕ್ ಇಷ್ಟ ಇಲ್ಲ. ನನ್ನ ಆಸೆ ಏನ್ ಗೊತ್ತಾ ರಾಯ? ಇಡೀ ಸಿಟಿನ ನೀನ್ ಆಳ್ಬೇಕು. ನನ್ ಸಿಟಿಗೆ ಬಂದು ನನ್ ಫ್ಯಾಮಿಲಿ ಮೇಲೆ ಕೈ ಇಟ್ಟಿಯಲ್ಲ. ನಿನ್ ಕೊನೆ ಆಸೆ ಏನು? ಜಾಸ್ತಿ ಏನಿಲ್ಲ, ನಿನ್ ತಮ್ಮನ್ ಸುಟ್ಟು ಅವನ್ ಬೂದಿ ಲೈನ್ ಹಿಡ್ದು ಅಂತ ಹೇಳೋಣ ಅಂತಿದ್ದೀನಿ.